ಅರಬ್ಬರ ನಾಡಲ್ಲಿ ತಲೆ ಎತ್ತಿ ನಿಂತಿರುವ ಹಾಗೂ ಬುಧವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯ ಮೊಟ್ಟಮೊದಲ ಹಿಂದೂ ದೇಗುಲ ಅಲ್ಲಿ ನಿರ್ಮಾಣವಾಗಿರುವ ಭವ್ಯ ಸ್ವಾಮಿನಾರಾಯಣ ಮಂದಿರವನ್ನ ಬುಧವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾದ್ರೆ ಏನು ಆ ಹಿಂದೂ ಮಂದಿರದ ವಿಶೇಷ? ಖಟರ್ ಇಸ್ಲಾಂ ಅನ್ನ ಪಾಲಿಸ್ತಾ ಇರುವ ಇಸ್ಲಾಮರು ಅಲ್ಲಿ ಹಿಂದೂ ದೇಗುಲಕ್ಕೆ ಅವಕಾಶ ಕೊಟ್ಟಿದ್ದು ಹೇಗೆ? 27 ಎಕರೆಯಲ್ಲಿ ಅತಿ ದೊಡ್ಡ ಹಿಂದೂ ದೇಗುಲ ನಿರ್ಮಾಣ ಅರಬ್ ದೊರೆ ಕೈ ಹಾಕಿದ್ದು ಯಾಕೆ? ರಾಮ ಮಂದಿರದಂತೆ ದೊಡ್ಡ ಮಂದಿರ ಮುಸ್ಲಿಮರ ರಾಷ್ಟ್ರದಲ್ಲಿ ತಲೆ ಎತ್ತಲು ಅರಬ್ ದೊರೆಗಳು ಯಾಕೆ ಪಟ್ಟು ಹಿಡಿದ್ರು? ಇಸ್ಲಾಂ ರಾಷ್ಟ್ರವನ್ನ ಸನಾತನ ರಾಷ್ಟ್ರವನ್ನಾಗಿಸಲು ಮುಂದಾದ್ರ? ದೇಗುಲ ನಿರ್ಮಾಣಕ್ಕೆ ಭಾರತದ ಕಲ್ಲುಗಳನ್ನ ಅರಬ್ಗೆ ತರಿಸಿಕೊಂಡಿದ್ದು ಹೇಗೆ ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ಹಿಂದೂಗಳಾಗಿದ್ರೆ ಜೈ ಶ್ರೀರಾಮ್ ಅಥವಾ ಜೈ ಹಿಂದೂಸ್ತಾನ್ ಅಂತ ಕಮೆಂಟ್ ಮಾಡಿ. ಅಲ್ಲದೆ ಮುಸ್ಲಿಮರ ನಾಡಲ್ಲಿ ತಲೆ ಎತ್ತುತ್ತಾ ಇರುವ ಈ ಹಿಂದೂ ದೇಗುಲದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯುಎಇ ಪ್ರವಾಸದಲ್ಲಿದ್ದಾರೆ. ಝಯಾದ್ ಸ್ಪೋರ್ಟ್ಸ್ ಸಿಟಿ ಸ್ಟೇಡಿಯಂನಲ್ಲಿ ಸುಮಾರು 60,000 ಭಾರತೀಯರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳನ್ನು ಕೇಳೋದಕ್ಕೆ ಸೇರ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಪ್ರಧಾನಿಯವರನ್ನ ಸ್ವಾಗತಿಸುವುದಕ್ಕೆ ಅಲ್ಲಿನ ಅನಿವಾಸಿ ಭಾರತೀಯರು ಏರ್ಪಡಿಸಿದ್ದಾರೆ. ಅಲ್ಲಿ ಉದ್ಘಾಟನೆಯಾಗ್ತಾ ಇರೋದು ಅರಬ್ ನೆಲದ ಮೊಟ್ಟ ಮೊದಲ ಬೃಹತ್ ಹಾಗೂ ಭವ್ಯ ಹಿಂದೂ ದೇಗುಲ. ದುಬೈನಲ್ಲಿ, ಮಸ್ಕತ್ನಲ್ಲಿ, ಬಹರೇನ್ನಲ್ಲಿ ಹಿಂದೂ ದೇವಾಲಯಗಳು ಇವೆ. ಆದ್ರೂ ಇಷ್ಟು ದೊಡ್ಡ ದೇವಾಲಯ ಅರಬ್ ನಾಡಿನಲ್ಲಿ ತಲೆ ಎತ್ತಾ ಇರೋದು ಇದೇ ಮೊದಲು. ಈ ಮಂದಿರವನ್ನ ನಿರ್ಮಾಣ ಮಾಡ್ತಾ ಇರೋದು BAPS ಅಂದ್ರೆ ಬೋಚಾಸನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ. ಮತ್ತು ಮಂದಿರ ನಿರ್ಮಾಣಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರ್ಕಾರ 27 ಎಕರೆ ಜಮೀನನ್ನ ಕೊಟ್ಟಿದೆ. ಅಬುಧಾಬಿಯಲ್ಲಿ ತಲೆ ಎತ್ತುತ್ತಿರುವ ಈ ಮಂದಿರ 108 ಅಡಿ ಎತ್ತರಗಳಿದ್ದು 262 ಅಡಿಗಳಷ್ಟು ಉದ್ದ ಹಾಗೂ 180 ಅಡಿಗಳಷ್ಟು ಅಗಲವನ್ನ ಹೊಂದಿದೆ. ಇದು UAE ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ನಿರ್ಧಾರವಾಗಿದೆ. ಯಾಕಂದ್ರೆ UAE ಸರ್ಕಾರ ತನ್ನ ನೆಲದಲ್ಲಿ, ಅದರಲ್ಲೂ ಮುಸ್ಲಿಮರ ನೆಲದಲ್ಲಿ ಹಿಂದೂ ದೇಗುಲ ನಿರ್ಮಾಣ ಹಾಗೂ ಮೂರ್ತಿ ಪೂಜೆಗೆ ಅವಕಾಶ ಕೊಟ್ಟಿದೆ. ಹಿಂದೂ ಮುಸಲ್ಮಾನರ ನಡುವಿನ ಸಂಬಂಧವನ್ನ ಗಟ್ಟಿ ಮಾಡೋದಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 27 ಎಕರೆ ಭೂಮಿಯಲ್ಲಿ 900 ಕೋಟಿ ಖರ್ಚು ಮಾಡಿ ಈ ದೇಗುಲ ನಿರ್ಮಾಣ ಮಾಡಲಾಗಿದೆ. ಇದು ಪಶ್ಚಿಮ ಏಷ್ಯಾದಲ್ಲಿ ದೊಡ್ಡ ಹಿಂದೂ ದೇಗುಲವಾಗಿದೆ. ಭಕ್ತರಿಂದ ದೇಣಿಗೆ ಸಂಗ್ರಹ ಮಾಡಿ ದೇಗುಲವನ್ನ ಕಟ್ಟಲಾಗಿದೆ. ಭಾರತದ ಪ್ರಾಚೀನ ಶಿಲ್ಪ ಶೈಲಿಯಲ್ಲಿ ಈ ದೇಗುಲ ನಿರ್ಮಾಣ ಮಾಡಲಾಗಿದೆ. ಸುಮಾರು 10,000 ಭಕ್ತರು ಏಕಕಾಲದಲ್ಲಿ ಪ್ರಾರ್ಥನೆ, ಪೂಜೆ ಮಾಡಬಹುದು, ಅಷ್ಟು ವಿಶಾಲವಾಗಿದೆ ಈ ದೇಗುಲ. UAEಯ 7 ಎಮಿರೇಟ್ಸ್ ಗಳನ್ನ ಪ್ರತಿನಿಧಿಸುವ ಹಾಗೆ ಈ ಮಂದಿರದಲ್ಲೂ 7 ಶಿಖರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣಕ್ಕೆ ಸಂಬಂಧಪಟ್ಟ ಕೆತ್ತನೆಗಳಿವೆ. ಜೊತೆಗೆ ವೆಂಕಟೇಶ್ವರ, ನಾರಾಯಣ, ಜಗನ್ನಾಥ, ಅಯ್ಯಪ್ಪ ಸ್ವಾಮಿ ಸೇರಿ ಅನೇಕ ದೇವರುಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಪಂಚಭೂತಗಳು ಅಂತ ಕರೆಸಿಕೊಳ್ಳುವ ಭೂಮಿ, ನೀರು, ಬೆಂಕಿ, ವಾಯು ಮತ್ತು ಆಕಾಶಕ್ಕೆ ಸಂಬಂಧಪಟ್ಟ ಅನೇಕ ಕೆತ್ತನೆಗಳಿವೆ. ದೇವಸ್ಥಾನದ ಒಳಗೆ ಹಿಂದೂ ಪವಿತ್ರ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಾಂಕೇತಿಕ ಜಲಪಾತಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಗುಲದ ತುಂಬಾ ಕುದುರೆ ಮತ್ತು ಒಂಟೆಗಳನ್ನ ವಿಶೇಷವಾಗಿ ಕೆತ್ತನೆ ಮಾಡಲಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕುದುರೆ ಮತ್ತು ಒಂಟೆ UAE ಪಾಲಿಗೆ ಪ್ರಮುಖ ಸಾರಿಗೆಗಳಾಗಿದ್ವು. ಇನ್ನು ಅರಬ್ ದೇಗುಲಕ್ಕೆ ರಾಜಸ್ಥಾನದ ಇಟ್ಟಿಗೆಯನ್ನು ಬಳಸಲಾಗಿದ್ದು, ಇಡೀ ದೇವಸ್ಥಾನವನ್ನ ಇಟಲಿಯ ವೈಟ್ ಮಾರ್ಬಲ್ ಹಾಗೂ ರಾಜಸ್ಥಾನದ ಪಿಂಕ್ ಮರಳುಗಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. 1500ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಇದನ್ನ ಕೆತ್ತನೆ ಮಾಡಿದ್ದಾರೆ. ಈ ಕಲ್ಲಿನ ಸುತ್ತಲೂ ಹಿಂದೂ ಸಂಸ್ಕೃತಿಯ ಮತ್ತು ಭಾರತೀಯ ವಾಸ್ತುಶೈಲಿಯ ಚಿತ್ರಣಗಳಿವೆ. ಹಾಗಾದ್ರೆ ಈ ದೇಗುಲಕ್ಕೆ ಯಾಕೆ ಇಷ್ಟು ಮಹತ್ವ? 2015ರಲ್ಲಿ UAE ಸರ್ಕಾರ ಹಿಂದೂ ದೇಗುಲಕ್ಕೆ ಜಾಗ ಕೊಟ್ಟಿದೆ ಅನ್ನೋ ಸುದ್ದಿ ಕೇಳಿಯೇ ಅಲ್ಲಿನ ಮಾಧ್ಯಮಗಳು ಹಾಗೂ ಮುಸಲ್ಮಾನರು ಕಿಡಿಕಾರಿದ್ರು. ಖಟರ್ ಇಸ್ಲಾಂ ನೆಲದಲ್ಲಿ ಹಿಂದೂ ದೇಗುಲ ನಿರ್ಮಾಣ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲ. ಹೀಗಾಗಿಯೇ ಅಲ್ಲಿ ಸಾಕಷ್ಟು ದೇಗುಲಗಳನ್ನೇ ಕೆಡವಲಾಗಿತ್ತು. ಆದ್ರೆ ಈಗ ಅದೇ ಸಂಸ್ಕೃತಿಯ ಮಹತ್ವದ ಜಾಗದಲ್ಲಿ ಬೇರೆ ಧರ್ಮದ, ಅದರಲ್ಲೂ ಮೂರ್ತಿ ಪೂಜೆಗೆ ಅವಕಾಶವನ್ನ ಕೊಡಲಾಗಿದೆ. ಹಾಗಾದ್ರೆ ದೇಗುಲ ನಿರ್ಮಾಣದ ಹಿಂದೆ ಅರಬ್ ದೊರೆಗಳು ಏನೆಲ್ಲ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಗೊತ್ತಾ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮದ ದೇಗುಲಗಳು ಧಾರ್ಮಿಕ ಮಾತ್ರವಲ್ಲದೆ ಆರ್ಥಿಕವಾಗಿಯೂ ಮಹತ್ವವನ್ನ ಪಡೆದುಕೊಂಡಿವೆ. ತಿರುಪತಿ, ಶಬರಿಮಲೆ, ಅಯೋಧ್ಯೆ, ಧರ್ಮಸ್ಥಳ, ಶಿರಡಿ ಹೀಗೆ ಹಲವಾರು ದೇಗುಲಕ್ಕೆ ಲಕ್ಷಾಂತರ ಭಕ್ತರು ಬರ್ತಿರ್ತಾರೆ. ಅಲ್ಲಿ ಭಕ್ತರಿಂದ ಆ ದೇಗುಲಗಳು ಕೋಟಿ ಕೋಟಿ ಆದಾಯಗಳನ್ನ ಗಳಿಸ್ತಾ ಇವೆ.
ಇದರ ಜೊತೆಗೆ ವ್ಯಾಪಾರ ವಹಿವಾಟುಗಳು ಸಹ ಜೋರಾಗಿದೆ. ಈ ಲೆಕ್ಕಾಚಾರವನ್ನ ದುಬೈ ದೊರೆಗಳು ಮೈಂಡ್ ನಲ್ಲಿ ಇಟ್ಟುಕೊಂಡಿರಬಹುದು. ಅಲ್ಲದೆ ಜಗತ್ತು ತೈಲದ ಮೇಲಿನ ಅವಲಂಬನೆಗಳನ್ನ ಕಡಿಮೆ ಮಾಡಿಕೊಂಡಿರೋದ್ರಿಂದ ಸೌದಿ ಸೇರಿ ಇನ್ನೂ ಹಲವು ಮುಸ್ಲಿಂ ರಾಷ್ಟ್ರಗಳು ತನ್ನ ನಿಲುವಿನಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಿಕೊಳ್ತಿವೆ. ಈ ಮೂಲಕ ಪ್ರವಾಸೋದ್ಯಮದ ಕಡೆಗೆ ಹೆಚ್ಚಿನ ಒಲವನ್ನ ನೀಡ್ತಾ ಇದೆ. 7 ದಶಕಗಳ ನಂತರ ಸೌದಿ ಸಿನಿಮಾ ಥಿಯೇಟರ್ ಮದ್ಯದ ಅಂಗಡಿಯನ್ನ ತೆರೆದಿದೆ. ಆದ್ರೆ ಅದು ವಿದೇಶಿ ಪ್ರವಾಸಿಗರಿಗೆ ಮಾತ್ರ ಅಂತಲೂ ಹೇಳಿದೆ. ಹೀಗೆ ಬದಲಾಗ್ತಿರುವ ಸೌದಿಯಲ್ಲಿ ಈಗ ಹಿಂದೂ ದೇಗುಲ ತಲೆ ಎತ್ತಿದ್ದು, ಈ ಮೂಲಕ ಅಲ್ಲಿಗೆ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇದರಿಂದ ತಮ್ಮ ಟೂರಿಸಂ ಮತ್ತಷ್ಟು ಅಭಿವೃದ್ಧಿಯಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಸೌದಿ ದೊರೆಗಳು ಹಾಕಿದ್ದಾರೆ. ಜೊತೆಗೆ ಭಾರತ ಮತ್ತು ಯುಎಇ ಸಂಬಂಧ ಇನ್ನಷ್ಟು ಗಟ್ಟಿಗೊಳಿಸುವ ಉದ್ದೇಶವೂ ಇದೆ. 2023ರಲ್ಲಿ ಬರೋಬ್ಬರಿ 17 ಲಕ್ಷ ಮಂದಿ ಯುಎಇ ಪ್ರವಾಸವನ್ನ ಮಾಡಿದ್ದಾರೆ. ಯುಎಇನಲ್ಲಿ ಭಾರತದಿಂದ ಹೋದಂತಹ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ. ಯುಎಇನ ಜನಸಂಖ್ಯೆಯಲ್ಲಿ 27.49% ಭಾರತೀಯರಿದ್ದಾರೆ. ಇನ್ನು ಯುಎಇನಲ್ಲಿ ಅತಿ ದೊಡ್ಡ ಧರ್ಮದಲ್ಲಿ ಹಿಂದೂ ಧರ್ಮಕ್ಕೆ 3ನೇ ಸ್ಥಾನವಿದೆ. ಇನ್ನು ಸುಮಾರು 400 ಮಿಲಿಯನ್ ದಿರಂ ವೆಚ್ಚದಲ್ಲಿ ಈ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 27 ಎಕರೆ ವಿಸ್ತೀರ್ಣದಲ್ಲಿ ಚಾಚಿಕೊಂಡಿರುವ ಈ ಮಂದಿರ ಕಾಂಪ್ಲೆಕ್ಸ್ ಹಲವಾರು ವಿಶಿಷ್ಟತೆಗಳನ್ನ ಹೊಂದಿದೆ. ಇಲ್ಲಿ ವಿಶೇಷವಾಗಿ ಥೀಮ್ ಪಾರ್ಕ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಬೃಹತ್ ಅಧ್ಯಯನ ಕೇಂದ್ರ ಇದ್ದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ಒಳಗೊಂಡ ಗ್ರಂಥಾಲಯ ಕೂಡ ಇದೆ. ಕ್ರೀಡಾಂಗಣ, ಫುಡ್ ಕೋರ್ಟ್, ಬುಕ್ಸ್ ಹಾಗೂ ಗಿಫ್ಟ್ ಸೆಂಟರ್ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಒಳಗೊಂಡಿದೆ. ಧರ್ಮದ ಜೊತೆಗೆ ಇದು ಅತ್ಯುತ್ತಮ ಪ್ರವಾಸಿ ಕೇಂದ್ರವೂ ಆಗಿದೆ. ಮುಸ್ಲಿಂ ರಾಷ್ಟ್ರದಲ್ಲಿ ಸನಾತನ ಧರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಈ ದೇಗುಲವನ್ನು ರೂಪಿಸಲಾಗಿದೆ. ಇಲ್ಲಿ ಎಲ್ಲಾ ಮತಗಳ ಜನರಿಗೆ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಅಲ್ಲಿಗೆ ಬರುವ ಮುಸಲ್ಮಾನರಿಗೆ ಹಿಂದೂ ಧರ್ಮದ ಪರಿಚಯವನ್ನ ಮಾಡಿಕೊಡಲಾಗುತ್ತೆ. ಇಂತಹ ಭವ್ಯ ಮಂದಿರವನ್ನ ಮುಸ್ಲಿಂ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದುಕೊಂಡಿದ್ದು 1997ರಲ್ಲಿ. ಅದಕ್ಕಾಗಿ ನಡೆದ ಪ್ರಯತ್ನದ ಫಲವಾಗಿ 2015ರಲ್ಲಿ ಅರಬ್ ಸರ್ಕಾರ ಈ ದೇಗುಲ ನಿರ್ಮಾಣಕ್ಕೆ ಭೂಮಿಯನ್ನ ಕೊಡುವುದಕ್ಕೆ ಮತ್ತು ಅಲ್ಲಿ ದೇಗುಲ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಡುತ್ತೆ. ಆನಂತರ 2018ರ ಫೆಬ್ರವರಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಮಿರೇಟ್ಸ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ದೊರೆ ಶೇಖ್ ಮೊಹಮ್ಮದ್ ಬಿನ್ ಝಲ್ ಅವರನ್ನ ಮತ್ತು ಪ್ರಧಾನಿ ಮೋದಿ ಅವರನ್ನ ಸ್ವಾಮಿ ಮಹಂತ ಮಹಾರಾಜ ಅವರು ಭೇಟಿ ಮಾಡ್ತಾರೆ. ಫೆಬ್ರವರಿ 11ನೇ ತಾರೀಕು ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸುತ್ತಾರೆ. ಆನಂತರ ಕೊರೋನಾ ಆರ್ಭಟ ಶುರುವಾಗುತ್ತೆ. ಆದ್ರೆ ಅದೆಲ್ಲ ಅಡೆತಡೆಗಳ ಮಧ್ಯೆ ಅಲ್ಲಿ ಮಂದಿರ ನಿರ್ಮಾಣ ಕಾರ್ಯ ವೇಗವನ್ನ ಪಡೆದುಕೊಂಡಿತ್ತು. ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೋ ಅದೇ ರೀತಿ ಅಬುಧಾಬಿಯಲ್ಲಿಯೂ ಸಹ ಒಂದೇ ಒಂದು ತುಂಡು ಕಬ್ಬಿಣ ಬಳಸದೆ ಮಂದಿರ ನಿರ್ಮಾಣ ಮಾಡಲಾಯಿತು. ಸಿಮೆಂಟ್ ಪ್ರಮಾಣವನ್ನ ಕಡಿಮೆ ಮಾಡಿ ಹಾರುವ ಬೂದಿಯನ್ನ ಮಂದಿರ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಯಿತು. ಮಂದಿರವನ್ನ ಸಾಧ್ಯವಾದಷ್ಟು ನೇಚರ್ ಫ್ರೆಂಡ್ಲಿ ಆಗಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಮಂದಿರ ನಿರ್ಮಾಣಕ್ಕಾಗಿ ಭಾರತದಿಂದ ಅಮೃತಶಿಲೆಯನ್ನ ಅಬುಧಾಬಿಗೆ ಕಳಿಸಿಕೊಡಲಾಗಿದೆ. ಸುಮಾರು 700 ಕಂಟೈನರ್ಗಳಲ್ಲಿ ಈ ಶಿಲ್ಪಗಳನ್ನ ಭಾರತದಿಂದ ಅಬುಧಾಬಿಗೆ ಸಮುದ್ರ ಮಾರ್ಗದ ಮೂಲಕ ಕಳಿಸಿಕೊಡಲಾಯಿತು. ರಾಜಸ್ಥಾನ ಮತ್ತು ಗುಜರಾತ್ ಶಿಲ್ಪಿಗಳು ಕಂಬದ ಮೇಲಿನ ಕೆತ್ತನೆಗಳನ್ನ ಮಾಡಿದ್ರು. ಈ ಇಡೀ ಮಂದಿರ ಅಯೋಧ್ಯೆ ಮಂದಿರದ ಹಾಗೆ ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ಈಗ ಮಂದಿರ ನಿರ್ಮಾಣದ ಎಲ್ಲಾ ಕಾಮಗಾರಿ ಪೂರ್ಣಗೊಂಡಿದ್ದು ಅದರ ಉದ್ಘಾಟನೆ ಕಾರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಫೆಬ್ರವರಿ 14ನೇ ತಾರೀಕು ಮಾಡಲಿದ್ದಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.